ಬೆಕ್ಕುಗಳನ್ನು ಇಷ್ಟಪಡೋ ಎಲ್ಲ ಗರ್ಭಿಣಿ ತಾಯಂದ್ರು ಗಮನ ಕೊಡಬೇಕಾದ ವಿಷಯ ಇಲ್ಲಿದೆ. ನಿಮ್ಮ ಬೆಕ್ಕಿನ ಸಂಪರ್ಕದಿಂದ ನಿಮಗೆ ಮತ್ತು ನಿಮ್ಮ ಮಗುವಿಗೆ ಟಾಕ್ಸೋಪ್ಲಾಸ್ಮೋಸಿಸ್ ಎಂಬ ಸೋಂಕಿನ ಅಪಾಯದ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಟಾಕ್ಸೋಪ್ಲಾಸ್ಮೋಸಿಸ್ ಅನ್ನೋದು ಒಂದು ರೋಗಾಣುವಿನಿಂದ ಉಂಟಾಗುವ ಸೋಂಕು. ಈ ಸೋಂಕು ಸಾಮಾನ್ಯವಾಗಿ ಬೆಕ್ಕುಗಳಿಂದ ಹರಡುವಂಥದ್ದು. ನೀವು ನಿಮ್ಮ ಬೆಕ್ಕುಗಳೊಂದಿಗೆ ನಿಕಟವಾದ ಸಂಪರ್ಕದಲ್ಲಿದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಟಾಕ್ಸೋಪ್ಲಾಸ್ಮೋಸಿಸ್ ಸೋಂಕಿನ ಲಕ್ಷಣಗಳೇನು? ಫ್ಲೂ ತರಹದ ಲಕ್ಷಣಗಳು ಅಂದ್ರೆ ಜ್ವರ, ಶೀತ ಮತ್ತು ಕೆಮ್ಮು ಅಥವಾ ಮೈಕೈ ನೋವು ಇರುವಂತದ್ದು. ಸಾಮಾನ್ಯವಾಗಿ ಸೋಂಕಿನ ಪ್ರಮಾಣ ಕಡಿಮೆ ಇರುತ್ತೆ, ಆದ್ರೆ ಗರ್ಭಿಣಿ ತಾಯಂದ್ರಿಗೆ ಗಂಭೀರ ಅಪಾಯಗಳನ್ನು ಉಂಟು ಮಾಡಬಹುದು. ಗರ್ಭಿಣಿ ತಾಯಂದ್ರಿಗೆ ಟಾಕ್ಸೋಪ್ಲಾಸ್ಮೋಸಿಸ್ ಸೋಂಕು ಬಂದ್ರೆ ಮಗುವಿಗೂ ಸಹ ಸೋಂಕು ಹರಡಬಹುದು. ಇದನ್ನು ಕಂಜೆನಿಟಲ್ ಟಾಕ್ಸೋಪ್ಲಾಸ್ಮೋಸಿಸ್ ಅಂತ ಹೇಳ್ತೇವೆ. ನಾವು ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡುವಾಗ ಮಗುವಿನ ಬ್ರೈನ್ ಅಥವಾ ಕಣ್ಣುಗಳಲ್ಲಿ ತೊಂದರೆ ಕಾಣಿಸಿದ್ರೆ ಟಾಕ್ಸೋಪ್ಲಾಸ್ಮೋಸಿಸ್ ಸೋಂಕು ಇರಬಹುದು ಅಂತ ಸಂಶಯ ಬರುತ್ತೆ. ಈಗ ನೀವು ಟಾಕ್ಸೋಪ್ಲಾಸ್ಮೋಸಿಸ್ ಸೋಂಕು ಹೇಗೆ ತಡಿಬಹುದು? ಮೊದಲು ನೀವು ಹೈಜೀನ್ ಅಂದ್ರೆ ನೈರ್ಮಲ್ಯ ಕಾಪಾಡಿಕೊಳ್ಳುವಂಥದ್ದು. ಬೆಕ್ಕನ್ನು ಮುಟ್ಟಿದ ನಂತರ, ಗಾರ್ಡನಿಂಗ್ ಅಥವಾ ತೋಟದ ಕೆಲಸ ಮಾಡಿದ ನಂತರ ಚೆನ್ನಾಗಿ ಕೈಗಳನ್ನು ತೊಳೆದುಕೊಳ್ಬೇಕು. ಮತ್ತೆ ಗಾರ್ಡನಿಂಗ್ ಮಾಡುವಾಗ ಗ್ಲೋವ್ ಧರಿಸಬೇಕು. ಗರ್ಭದಲ್ಲಿರುವ ಮಗುವಿಗೆ ಟಾಕ್ಸೋಪ್ಲಾಸ್ಮೋಸಿಸ್ ಸೋಂಕು ಇರೋ ಸಂಶಯ ಇದ್ರೆ ಏನ್ ಮಾಡಬೇಕು? ತಕ್ಷಣ ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ. ಕೆಲವು ಪರೀಕ್ಷೆಗಳನ್ನು ಮಾಡಿ ಸೋಂಕು ಕನ್ಫರ್ಮ್ ಆದ್ರೆ ನಿಮ್ಮ ಮತ್ತು ನಿಮ್ಮ ಮಗುವನ್ನು ರಕ್ಷಿಸಲು ಸೂಕ್ತವಾದ ಟ್ರೀಟ್ಮೆಂಟ್ ಸೂಚಿಸ್ತಾರೆ.